ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕೂರ್. ಭಾವಸ್ಪಂದನ GR ಕಾಳಿಂಗನವರ ನೆನಪು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ವೀಕ್ಷಿಸ್ತಾ ಇದ್ದೀರಿ. ತಮಗೆಲ್ಲರಿಗೂ ಮೊದಲಿಗೆ ಪ್ರೀತಿಯ ಧನ್ಯವಾದಗಳು. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಾವು ಮೊನ್ನೆ ಹೆರಂಜಾಲಿಗೆ ಹೋಗಿದ್ವಿ. ತಮಗೆಲ್ಲರಿಗೂ ಗೊತ್ತಿದೆ, ಹೆರಂಜಾಲು ಗೋಪಾಲ ಗಾಣಿಗರ ಸಂದರ್ಶನವನ್ನ ನಾವು ಮಾಡಿದ್ದೇವೆ. ಆ ಸಂದರ್ಶನದ ಎಪಿಸೋಡ್ಗಳನ್ನ ತಮ್ಮ ಮುಂದೆ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತು ಎಪಿಸೋಡ್ ಸಂಖ್ಯೆ 4 ಪ್ರಸಾರ ಆಗ್ಲಿಕ್ಕಿದೆ. ಸಂದರ್ಶನ ಕಾರ್ಯಕ್ರಮ ಮುಗಿದ ನಂತರ ಹೆರಂಜಾಲ್ ಗೋಪಾಲ ಗಾಣಿಗರು ಪುಸ್ತಕಗಳನ್ನ ತಂದು ನಮ್ಮ ಕೈ ಕೊಟ್ಟರು. ಏನ್ ಪುಸ್ತಕ ಸರ್ ಇದು ಅಂತ ಕೇಳಿದ್ರು. ಅವರು ನೋಡಿ, ಇದನ್ನ ನೋಡಿ ಅಂತ ಹೇಳಿದ್ರು. ನೋಡಿ, ಓದಿ ಪುಸ್ತಕವನ್ನ ಅಂತ ಹೇಳಿದ್ರು. ಹಾಗೆ ನಾನು ಕೈಗೆ ತೆಗೆದು ಹೀಗೆ ಓದ್ಲಿಕ್ಕೆ ಶುರು ಮಾಡಿದೆ. ಪಾರ್ಥಿಸುಬ್ಬನವರ ದಶಮ ಕೃತಿಯಲ್ಲಿ ಆಯ್ದ ಪ್ರಸಂಗ ಭಾಗ 4 ಇಂದ್ರಜಿತು ಕಾಳಗ. ಈ ಮತ್ತೊಂದು ಪುಸ್ತಕ ಸುಗ್ರೀವ ಸಖ್ಯ ವಾಲಿ ಮೋಕ್ಷ. ಮತ್ತೊಂದು ಕರದೂಷಣ, ತ್ರಿಶಿರವಧೆ, ಸೀತಾಪಹಾರ. ಹೀಗೆ 3 ಪುಸ್ತಕಗಳನ್ನ ನನಗೆ ನೀಡಿದರು. ನನಗೆ ಮತ್ತು ನಮ್ಮ ಜೊತೆ ಬಂದಂತ ವಿಡಿಯೋದಲ್ಲಿ ಸಹಕರಿಸಿರ್ತಕ್ಕಂಥ ಸೀತಾರಾಮ ಶಾಸ್ತ್ರಿಗಳಿಗೂ ನೀಡಿದರು. ನಮಗೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಯಕ್ಷಗಾನ ಪ್ರಸಂಗದ ಪುಸ್ತಕಗಳು ಅಂದ್ರೆ ಅದರಲ್ಲಿ ಅರ್ಥಗಳು ಎಲ್ಲ ತಿಳಿಲಿಕ್ಕೆ ಬಹಳ ನನಗೂ ಕೂಡ ಖುಷಿ. ಯಾಕಂದ್ರೆ ಸಣ್ಣವನಿರುವಾಗ ಯಕ್ಷಗಾನ ಬಹಳಷ್ಟು ನೋಡಿದ್ದೆ. ಹಾಗೆ ವಾಲಿ ಮೋಕ್ಷ, ಸುಗ್ರೀವ ಸಖ್ಯ, ಈ ಇಂದ್ರಜಿತು ಕಾಳಗ, ಇದೆಲ್ಲ ಬಹಳ ಖುಷಿ ಆಗ್ತದೆ ನಮಗೆ. ಅಂದ್ರೆ ಸೀತಾಪಹಾರ ಎಲ್ಲ ರಾಮಾಯಣದ ಕಥೆಗಳು. ಹಾಗೆ ನನಗೆ ಬಹಳ ಖುಷಿ ಆಯ್ತು. ಖುಷಿಯಾಗಿ ಆಯ್ತು ಸರ್, ಥ್ಯಾಂಕ್ಸ್ ಸರ್ ಅಂತ ಹೇಳಿದೆ. ಹಾಗೆ ಮತ್ತೊಂದು ಮಾತನ್ನು ಅವ್ರು ಹೇಳಿದ್ರು, ಯಕ್ಷಗಾನದ ಪ್ರಸಂಗದ ಪುಸ್ತಕ ನಿಮಗೆ ನಾನು ನೀಡಿದ್ದೇನೆ. ಈ ರೀತಿಯ ಪುಸ್ತಕಗಳು ಬಹಳಷ್ಟು ನಮ್ಮಲ್ಲಿದೆ, ಅಂದ್ರೆ ಪ್ರಸಂಗದ ಪುಸ್ತಕಗಳು. ನಾನು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ಇದರ ವಿಶೇಷತೆ ಏನಂದ್ರೆ, ಇದರಲ್ಲಿ ಅರ್ಥ ಸಹಿತ ಕತೆ ಮಾತ್ರ ಅಲ್ಲ, ಅರ್ಥ ಸಹಿತ ಗ್ರಂಥ ಇದು. ಪದ ಇದೆ, ಪದಕ್ಕೆ ತಕ್ಕದಾದಂತ ಅರ್ಥ ಇದೆ. ಇದು ಹೊಸ ಹೊಸ ಕಲಾವಿದರಿಗೆ, ಅದೇ ರೀತಿ ಸಂಘ ಸಂಸ್ಥೆಯ ಕಲಾವಿದರಿಗೆ, ಶಾಲಾ ಕಾಲೇಜಿನ ಮಕ್ಕಳಿಗೆ, ಅದೇ ರೀತಿ ಯಕ್ಷಗಾನ ಗುರುಗಳಿಗೆ ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸ್ತದೆ. ಹೇಗೆಂದ್ರೆ, ಯಕ್ಷಗಾನವನ್ನ ಕಲಿಯಬೇಕೆನ್ನುವಂತ ತುಡಿತ ಇರುವಂತಹ ಹೊಸ ಕಲಾವಿದರಿಗೆ ಇದು ಮಾರ್ಗದರ್ಶಿ ಆಗ್ತದೆ. ಒಂದೊಂದು ಪ್ರಸಂಗದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡ್ತದೆ. ಪದದ ಅರ್ಥವನ್ನ ಅಲ್ಲೇ ಬರೆದಿದ್ದಾರೆ ಅವರು. ಆದ್ರಿಂದ ನಿಮಗೆ ಬಹಳ ಸುಲಭವಾಗಿ ಅದನ್ನ ಅರ್ಥವನ್ನ ಗ್ರಹಿಸಿ ಒಮ್ಮೆ ಓದಿ ಅದನ್ನ ನಿಮ್ಮದೇ ವಾಕ್ಯದಲ್ಲಿ ಸೇರಿಸಿ ನೀವು ಅರ್ಥಗಾರಿಕೆಯನ್ನ ಮಾಡ್ಬೋದು. ವಿಷಯ ತಿಳಿತದೆ, ಪದದ ಅರ್ಥ ಗೊತ್ತಾದ್ರೆ ನೀವು ಮತ್ತೆ ನಿಮ್ಮ ಸ್ವಂತ ಇದರಿಂದ ಮಾತನಾಡ್ಬೋದು. ಹಾಗೆ ಮಕ್ಕಳಿಗೂ ಕೂಡ ಇದರಲ್ಲಿ ಇರತಕ್ಕಂತ ಪದದ ಅರ್ಥ ಗೊತ್ತಾದ್ರೆ ಮಕ್ಕಳು ಸಲೀಸಾಗಿ ಯಕ್ಷಗಾನವನ್ನ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡಬಹುದು. ಸಂಘ ಸಂಸ್ಥೆಯ ಕಲಾವಿದರು, ಎಲ್ಲ ಅತಿಥಿ ಕಲಾವಿದರು ಯಾವ್ಯಾವ್ದೋ ಉದ್ಯೋಗದಲ್ಲಿ ಇರ್ತಾರೆ, ಅವ್ರು ಬಂದು ಪಾತ್ರ ಮಾಡ್ತಾರೆ. ಆಗ ಅವರಿಗೆ ಮನೆಯಲ್ಲಿ ಇಂಥ ಒಂದು ಪುಸ್ತಕ ಇದ್ರೆ, ಈಗ ಒಂದು ಇಂದ್ರಜಿತು ಕಾಳಗ ಅಂದಕೊಳ್ಳೆ ಯಾವ ಪಾತ್ರ ಅದರಲ್ಲಿರುವಂತ ಯಾವ್ದಾದ್ರು ಒಂದು ಪಾತ್ರ ಅವರಿಗೆ ಕೊಟ್ಟಾಗ ಆ ಪಾತ್ರದ ಅರ್ಥ ಏನು ಎನ್ನುವುದನ್ನು ಅವ್ರು ಕಲಿಬಹುದು. ಅಥವಾ ಎಲ್ಲ ಪಾತ್ರದ ಅರ್ಥ ಕೂಡ ಅವ್ರು ಕಲಿಬಹುದು. ಮುಂದೆ ಯಾವ್ದಾದ್ರು ಪಾತ್ರ ಮಾಡ್ಲಿಕ್ಕೆ ಬಂದ್ರೆ ಅದನ್ನು ಕೂಡ ಅವರಿಗೆ ಸಲೀಸಾಗಿ ಮಾಡುವಂತ ಆಗ್ತದೆ. ಒಟ್ಟಾಗಿ ಹೇಳ್ಬೇಕಂದ್ರೆ ಅರ್ಥ ಸಹಿತ ಗ್ರಂಥ ಈ ಪುಸ್ತಕ ತಮಗೆಲ್ಲರಿಗೂ, ಯಕ್ಷಗಾನ ಅಭಿಮಾನಿಗಳಿಗೂ, ಯಕ್ಷಗಾನ ಕಲಾವಿದರಿಗೂ ಎಲ್ಲರಿಗೂ ಉಪಯೋಗವಾಗುವಂತ ಒಂದು ಪುಸ್ತಕ. ಖಂಡಿತವಾಗಿ ಇದನ್ನ ಖರೀದಿಸಿ. ಸಂಪರ್ಕ ಸಂಖ್ಯೆಯನ್ನು ನಾವು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಆ ಸಂಪರ್ಕ ಸಂಖ್ಯೆಗೆ ತಾವು ಕರೆ ಮಾಡಿ ಆಸಕ್ತರು ಖರೀದಿಸಿ, ಅದೇ ರೀತಿ ತಮ್ಮ ಯಕ್ಷಗಾನ ಜ್ಞಾನವನ್ನ ವೃದ್ಧಿಗೊಳಿಸಿ. ಉತ್ತಮ ರೀತಿಯ ಪುಸ್ತಕ. ನನಗೂ ಬಹಳ ಖುಷಿ ಆಯ್ತು. ನಾನು ಬಂದವನೇ ಓದಿದೆ, ಬಹಳಷ್ಟು ವಿಷಯಗಳನ್ನ ನಾನು ಗೊತ್ತಾಯ್ತು. ಅದೇ ರೀತಿ ರಾಗಗಳ ಬಗ್ಗೆ ಕೂಡ ಅದರಲ್ಲಿದೆ, ತಾಳಗಳ ಬಗ್ಗೆ ಕೂಡ ಇದೆ. ಭಾಗವತರಿಗೆ ಬಹಳ ಮುಖ್ಯವಾದದ್ದು ರಾಗ ತಾಳಗಳ ಬಗ್ಗೆ ಇದರಲ್ಲಿದೆ. ಅದರಿಂದ ಈ ಉತ್ತಮ ರೀತಿಯ ಪುಸ್ತಕವನ್ನು ಬರೆದಂತ ಹೆರಂಜಾಲ್ ಗೋಪಾಲ ಗಾಣಿಗೆ ಸರ್ ಅವರಿಗೆ ಪ್ರೀತಿಯ ಧನ್ಯವಾದ ತಿಳಿಸ್ಬೇಕು ನಾವು ಯಕ್ಷಗಾನ ಕಲಾವಿದರ ಎಲ್ಲರ ಪರವಾಗಿ. ಯಾಕಂದ್ರೆ ಇದೊಂದು ಉತ್ತಮ ಒಂದು ಕೆಲಸ, ಬಹಳಷ್ಟು ಕಷ್ಟದ ಕೆಲಸ. ಅದನ್ನು ಅವರು ಇಷ್ಟಪಟ್ಟು ತಮಗಾಗಿ ಮಾಡಿದ್ದಾರೆ. ಅಷ್ಟೇನು ದೊಡ್ಡ ಮೊತ್ತವೇನಿಲ್ಲ, ಕಡಿಮೆ ಅಮೌಂಟ್ ಅಲ್ಲಿ ಅದನ್ನ ನೀಡ್ತಾ ಇದ್ದಾರೆ. ಎಲ್ಲರೂ ಅದರ ಬಗ್ಗೆ ಹೆಚ್ಚಿನ, ಅವರು ಹೇಗೆ ಕಳಿಸ್ತಾರೆ, ಅದು ಏನು, ಅದರ ಬಗ್ಗೆ ಅವರೇ ನಿಮ್ಗೆ ತಿಳಿಸ್ಲಿಕ್ಕಿದ್ದಾರೆ. ಅಂದ್ರೆ ಸಂಪರ್ಕ ಸಂಖ್ಯೆ ಕೊಟ್ಟಿದ್ದಾರೆ. ಆ ಸಂಪರ್ಕ ಸಂಖ್ಯೆಗೆ ತಾವು ಕರೆ ಮಾಡಿ ಎಲ್ಲ ವಿವರಗಳು ತಮಗೆ ದೊರೆಯುತ್ತದೆ. ಅಂದ್ರೆ ಹೇಗೆ ಕಳಿಸ್ತಾರೆ, ಅಥವಾ ಹೇಗೆ ಸಿಗ್ತದೆ, ಎಲ್ಲಿ ಸಿಗ್ತದೆ ಎನ್ನುವ ನಿಮ್ಮ ಪ್ರಶ್ನೆಗಳಿರ್ತದೆ. ಇದನ್ನ ಹೇಗೆ ನಾವು ತಗೊಳ್ಳೋದು ಎನ್ನುವ ಪ್ರಶ್ನೆ ಇರ್ತದೆ. ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ, ಅವರು ಎಲ್ಲ ವಿವರಗಳನ್ನ ನಿಮ್ಗೆ ತಿಳಿಸ್ತಾರೆ. ಹಾಗೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಎನ್ನುವ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದ್ದೇನೆ. ಬಹಳಷ್ಟು ಜನರಿಗೆ ತಿಳಿಯಲಿ. ಅದರಂತೆ ಅವರು ಬರೆದಿಟ್ಟಂತ ಪುಸ್ತಕ ಹಾಗೆ ಗದ್ದಲಿ ಹಿಡಿದು ಹೋಗುದು ಬೇಡ, ಬಹಳಷ್ಟು ಜನರಿಗೆ ತಲುಪಲಿ. ಯಾಕಂದ್ರೆ ಇದು ಪ್ರಮುಖವಾದಂತ ವಿಷಯ. ಬಹಳಷ್ಟು ಜನರಿಗೆ ತಲುಪಬೇಕು. ಒಬ್ಬರ ಶ್ರಮ ಎಲ್ಲರಿಗೂ
ಅದು ಮಾರ್ಗದರ್ಶನ ಆಗ್ತದೆ. ಇದರಲ್ಲಿ ಮಾರ್ಗದರ್ಶನ ಹಲವಾರು ಯಕ್ಷಗಾನ ಹೊಸ ಕಲಾವಿದರಿಗೆ ಇದು ಮಾರ್ಗದರ್ಶನ. ಯಾಕಂದ್ರೆ ಇದೊಂದು ಗ್ರಂಥ, ಪದ್ಯ ಸಹಿತ ಗ್ರಂಥ, ಅರ್ಥವೂ ಉಂಟು ಇದರಲ್ಲಿ, ಪದ್ಯ ಅರ್ಥ ಎಲ್ಲ ಉಂಟು. ಆದ್ರಿಂದ ಈ ಪುಸ್ತಕಗಳನ್ನ ತಪ್ಪದೆ ಖರೀದಿಸಿದ್ದು ಹೇಳುತ್ತಾ ಎಲ್ಲರೂ ಎರಂಜಾಲ್ ಗೋಪಾಲ್ ಗಾಣಿಗೆ ಸರ್ ಅವರಿಗೆ ಪ್ರೋತ್ಸಾಹ ನೀಡಿ ಅವರ ರಚನೆಯ ಪುಸ್ತಕಗಳನ್ನ ಖರೀದಿಸಿ. ಅದೇ ರೀತಿ ಪ್ರತಿದಿನ ರಾತ್ರಿ ಪ್ರಸಾರ ಆಗುವ ಭಾವಸ್ಪಂದನ, GR ಕಾಳಿಂಗನವರ ನೆನಪು ತಪ್ಪದೆ ವೀಕ್ಷಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.